ನಮ್ಮ ಐವರ ಮೇಲೆ ನಮ್ಮ ನಾಲ್ವರ ಮೇಲೆ ಪ್ರೀತಿ ಇರ್ಲಿಲ್ಲ. ಈ ಅರ್ಜುನನ್ನ ಕಂಡ್ರೆ ಬಹಳ ಇಷ್ಟ ಇವಳಿಗೆ. ನಮ್ಮನ್ನ ಕೇವಲ ನೆಪ ಮಾತ್ರಕ್ಕೆ ಗಂಡ ಅಂತ ಹೇಳಿ ಅನ್ಕೊಂಡಿದ್ಲು ಇವಳು ಮಹಾಮೋಸಗಾತಿ. ಅದು ಅಲ್ಲದೆ ಇವಳಿಂದಾಗಿ ಈ ಕುರುಕ್ಷೇತ್ರ ಯುದ್ಧ ನಡೆಯುವಂತಾಯಿತು. ತಪ್ಪು ಮಾಡಿದ್ಯಾರು? ದುರ್ಯೋಧನ ಅವಳ ಮಾನಭಂಗ ಮಾಡು ಅಂತೇಳಿ ದುಶ್ಯಾಸನಿಗೆ ಹೇಳಿದ. ಸೀರೆಯನ್ನ ಹೇಳಿದವರು ಯಾರು? ದುಶ್ಯಾಸನ. ಅವಮಾನ ಮಾಡು ಅಂತ ಹೇಳಿದವರು ಯಾರು? ದುರ್ಯೋಧನ. ಇವರಿಬ್ಬರು ಮಾಡಿದ ತಪ್ಪಿಗಾಗಿ ಈ ಕೌರವ ವಂಶದ ರಕ್ತವನ್ನ ನನ್ನ ತಲೆ ಕೂದಲಿಗೆ ಬೆರೆಸ್ಕೊಳ್ಳುವವರೆಗೂ ನಾನು ಬಿಚ್ಚಿದ ಮುಡಿಯನ್ನ ಕಟ್ಟೋದಿಲ್ಲ ಅಂತ ಹೇಳಿ ಶಪಥವನ್ನ ಮಾಡಲು. ಅದಕ್ಕಾಗಿ ನಾವು 100 ಜನ ಸಹೋದರನ ಕೊಲ್ಲುವಂತಾಯಿತು. ಇವಳು ಮಹಾಪಾಪಿ ಕಂಡ್ರು. ಇವಳು ಮಹಾಪಾಪಿ. ಇವಳಿಂದಾಗಿ ಈ ಕುರುಕ್ಷೇತ್ರ ಯುದ್ಧ ನಡೆಯುವಂತಾಯಿತು. ಇವಳಿಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ಲ. ಇವಳಿಗೆ ವೈಕುಂಠದಲ್ಲಿ ಜಾಗವಿಲ್ಲ. ಇದೋ ಇವಳ ಚಿಂತೆಯನ್ನ ಬಿಡಿ, ಇದೋ ಆ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ನಡೆಯಿರಿ ಅಂತ ಹೇಳಿ ಆ ಧರ್ಮರಾಯ ದ್ರೌಪದಿ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಹೇಳ್ತಾ ಇದ್ದಾರೆ. ದ್ರೌಪದಿ ಇಬ್ಬರು ಮಾಡಿದ ತಪ್ಪಿಗಾಗಿ 100 ಜನರು ಪ್ರಾಣ ತೆಗೆಸಿಬಿಟ್ರು. ಸೀರೆ ಎಳೆದವನು ದುಶ್ಯಾಸನ, ಅವಳಿಗೆ ಅವಮಾನ ಮಾಡು ಅಂತ ಹೇಳಿದವನು ದುರ್ಯೋಧನ. ಆದರೆ ಇಡೀ ಕುರುವಂಶವೇ ನಾಶವಾಗಬೇಕು, ಅವರ ರಕ್ತದಿಂದ ನನ್ನ ತಲೆಯನ್ನು ನಾನು ತೊಳ್ಕೋಬೇಕು ಅಂತ ಹೇಳಿ ಅವಳು ಹಠವನ್ನು ಮಾಡಿದಳು. ಅದಕ್ಕಾಗಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ 100 ಜನರು ಪ್ರಾಣ ಹೊರಟೋಯ್ತು. ಅದಕ್ಕಾಗಿ ಇವಳು ಮಹಾಪಾಪಿ ಕಂಡ್ರು. ಇವಳ ಚಿಂತೆಯನ್ನು ಬಿಡಿ ಅಂತ ಹೇಳಿ ಎಲ್ಲರೂ ಕೂಡ ಆ ಪರ್ವತವನ್ನ ಬಿಟ್ಟು 2ನೇ ಪರ್ವತವನ್ನು ಹೋಗ್ತಾ ಇದ್ದಾರೆ. ಆಯ್ತಾ? ಆ ದ್ರೌಪದಿಯ ಶವ, ಅವಳ ದೇಹ ಆ ಹಿಮದ ರಾಶಿಯಲ್ಲಿ ಮುಚ್ಚಿ ಹೋಗಿದೆ. 2ನೇ ಪರ್ವತದ ಅರ್ಧ ಭಾಗಕ್ಕೆ ಬಂದಿದ್ದಾರೆ. ಆ 2ನೇ ಪರ್ವತದ ಅರ್ಧ ಭಾಗಕ್ಕೆ ಬಂದ ಕೂಡಲೇ ಈ ಮಾದರಿಯ ಮಕ್ಕಳಾಗಿರ್ತಕ್ಕಂಥ ನಕುಲ ಸಹದೇವರಿಬ್ಬರು ಕೂಡ ಹರಹರ ಮಹಾದೇವ ಅಂತೇಳಿ ಅವರು ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಆ ನಕುಲ ಮತ್ತು ಸಹದೇವರಿಬ್ಬರು ಕೂಡ ಪ್ರಾಣವನ್ನು ಬಿಟ್ಟುಬಿಟ್ರು. ಒಬ್ಬನು ತನ್ನ ಕರ್ಣಗಳ ಮೂಲಕ, ಕರ್ಣ ಅಂದ್ರೆ ಕಿವಿ, ಇನ್ನೊಬ್ಬನು ತನ್ನ ನಾಸಿಕದ ಮೂಲಕ, ನಾಸಿಕ ಅಂದ್ರೆ ಮೂಗು. ಕೆಲವರಿಗೆ ಮೂಗಿನಲ್ಲಿ ಪ್ರಾಣ ಹೊರಟೋಗುತ್ತೆ, ಕೆಲವರಿಗೆ ಕಿವಿಯಲ್ಲಿ ಪ್ರಾಣ ಹೊರಟೋಗುತ್ತೆ. ಒಟ್ಟು ನವರಂಧ್ರಗಳ ಮೂಲಕ ಪ್ರಾಣ ಹೊರಟೋಗುತ್ತೆ ಮನುಷ್ಯನಿಗೆ. ಆ 9 ಜಾಗಗಳಲ್ಲಿ ಯಾವ ಜಾಗದಲ್ಲಿ ಹೋಗುತ್ತೆ ಅಂತ ಗೊತ್ತಾಗುದಿಲ್ಲ. ಈ ಮಾದರಿಯ ಮಕ್ಕಳು ಕೂಡ ಆ 2ನೇ ಪರ್ವತದ ಮಧ್ಯ ಭಾಗಕ್ಕೆ ಬಂದ ಕೂಡಲೇ ಆ ಹಿಮದ ಚಳಿಯನ್ನು ತಾಳಲಾಗದೆ ಅವರು ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಇತ್ತ ಭೀಮ ಅರ್ಜುನ ಶೋಕವನ್ನು ಮಾಡ್ತಾ ಇದ್ದಾರೆ. ಅಣ್ಣ, ನಮ್ಮ ತಮ್ಮಂದಿರು ನಕುಲ ಸಹದೇವರಿಗೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗೋದಿಲ್ವಣ್ಣ, ಅವರಿಗೆ ವೈಕುಂಠದಲ್ಲಿ ಜಾಗ ಇಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಆ ದುರ್ಯೋಧನ, ಆ ಧರ್ಮರಾಯ ಹೇಳ್ತಾ ಇದ್ದಾರೆ, ಕಂದ ಭೀಮ, ಇವರು ಮಾಡತಕ್ಕಂಥ ತಪ್ಪು ಏನಾದ್ರು ಗೊತ್ತೇನೋ? ಈ ಸಹದೇವ ಇದ್ದಾನಲ್ಲ, ಈ ಸಹದೇವ ಇವನು ತಂದೆ ಪಾಂಡರಾಜನ ಬೆರಳನ್ನ ಕಿರುಬೆರಳನ್ನ ತಿಂದಿರ್ತಾನೆ. ಆ ಕಿರುಬೆರಳನ್ನ ತಿಂದಿರೋದ್ರಿಂದ ಇವನಿಗೆ ಮುಂದೆ ಆಗ್ತಕ್ಕಂಥ ವಿಚಾರ ಮತ್ತೆ ಹಿಂದೆ ಆಗ್ತಕ್ಕಂಥ ವಿಚಾರ, ಈ ದಿವಸ ನಡೀತಕ್ಕಂಥ ವಿಚಾರ ಎಲ್ಲವೂ ಕೂಡ ಗೊತ್ತಿರುತ್ತೆ. ನೋಡಿ, ಸಹದೇವನಿಗೆ ಕುರುಕ್ಷೇತ್ರ ಇದ್ದಾಗದು ಗೊತ್ತಿತ್ತು, ಅಭಿಮನ್ಯು ಸಾಯೋದು ಗೊತ್ತಿತ್ತು, ಇಷ್ಟೆಲ್ಲ ವನವಾಸ ಪಡ್ತಕ್ಕಂಥ ವಿಚಾರ ಕೂಡ ಗೊತ್ತಿದ್ರು ಕೂಡ ಅವನು ಪ್ರಾಣಕ್ಕೆ ಎದುರ್ಕೊಂಡು ಆ ಸತ್ಯವನ್ನು ಹೇಳಿರೋದಿಲ್ಲ. ಕಾರಣ, ಶ್ರೀಕೃಷ್ಣ ಪರಮಾತ್ಮ ಎದುರಿಸ್ಬಿಟ್ಟಿರ್ತಾನೆ. ಏನಾದರೂ ನೀನು ಒಂದು ವೇಳೆ ಈ ಸತ್ಯವನ್ನ ಹೇಳ್ಬಿಟ್ರೆ ನಿನ್ನ ತಲೆ ಸಿಡಿದು 1000 ಓಳಗಳಾಗ್ಬಿಡುತ್ತೆ ಅಂತ ಹೇಳಿ ಎದುರಿಸ್ಬಿಟ್ಟಿರ್ತಾನೆ. ಆ ಪ್ರಾಣದ ಭಯಕ್ಕಾಗಿ ಈ ಸಹದೇವ ಮುಂದೆ ನಡೀತಕ್ಕಂಥ ಯುದ್ಧದ ವಿಚಾರವನ್ನು ಹೇಳೋದಿಲ್ಲ. ಅದಕ್ಕಾಗಿ ಇವನು ಮಹಾಪಾಪಿ ಕಣೋ, ಅದಕ್ಕಾಗಿ ಇವನಿಗೂ ವೈಕುಂಠದಲ್ಲಿ ಜಾಗವಿಲ್ಲ. ಇನ್ನು ಈ ನಕುಲನಿಗೆ ನನಗಿಂತ ಸುಂದರವಾದವರು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಹೇಳಿ ಅವನು ಬರೀ ತನ್ನ ದೇಹದ ಸೌಂದರ್ಯವನ್ನು ನೋಡ್ತಾ ಇದ್ದಂತೆ. ನಕುಲ ಯಾವಾಗಲೂ ತನ್ನ ದೇಹದ ಬಗ್ಗೆ ಆಸೆ ಪಡ್ತಿದ್ದ, ನನಗಿಂತ ಸುಂದರ ಯಾರು ಇಲ್ಲ ಅಂತೇಳಿ ತನ್ನ ದೇಹದ ಬಗ್ಗೆ ಮಾತ್ರ ಅವನು ಯೋಚನೆ ಮಾಡ್ತಾ ಇದ್ದಂತೆ. ಅದಕ್ಕಾಗಿ ಇವನು ಮಹಾಪಾಪಿ. ಇವರ ಬಗ್ಗೆ ನೀವು ಚಿಂತೆಯನ್ನು ಮಾಡಬೇಡಿ, ಇವರನ್ನು ತೊರೆದು ಆ ಪರಮಾತ್ಮನ ಧ್ಯಾನವನ್ನು ನಡೆಯುತ್ತಾ ನಡ್ರಿ, ಆ ಹರಿಯ ಪಾದವನ್ನು ಸೇರೋಣ ಅಂತೇಳಿ ಅವರನ್ನು ಬಿಟ್ಟು 3ನೇ ಪರ್ವತವನ್ನು ಏರ್ತಾ ಇದ್ದಾರೆ. ಇತ್ತ ಆ ನಕುಲ ಸಹದೇವರಿಬ್ಬರ ದೇಹ ಆ ಹಿಮದ ರಾಶಿಯಲ್ಲಿ ಮುಚ್ಚಿ ಹೋಗಿದೆ. ಲಕ್ಷ್ಮೀ ರಮಣ ಗೋವಿಂದ ಆರತಿ ಮಾಡಿ ಅಪ್ಪಾಜಿ. ಅವರು ಕೂಡ ಪ್ರಾಣವನ್ನು ಬಿಟ್ಬಿಟ್ಟಿದ್ದಾರೆ. ಇತ್ತ 3ನೇ ಪರ್ವತದ ಮಧ್ಯ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿದೆ, ಈ ಮಧ್ಯಮ ಪಾಂಡವನಾಗಿರ್ತಕ್ಕಂಥ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ನಾಮವನ್ನ ಸ್ಮರಣೆ ಮಾಡಿ ಅವನು ಕೂಡ ಢಮ್ಮನೆ ಪ್ರಾಣವನ್ನು ಬಿಟ್ಟಿದ್ದಾನೆ. ಲಕ್ಷ್ಮೀ ರಮಣ ಗೋವಿಂದ ಆ ಮಧ್ಯಮ ಪಾಂಡವ ಪಾರ್ಥ ಅರ್ಜುನನು ಕೂಡ ಅವನು ಕೂಡ ಪ್ರಾಣವನ್ನು ಬಿಟ್ಬಿಟ್ಟಿದ್ದಾನೆ. ಆ ಬ್ರಹ್ಮರಂಧ್ರ ಅಂದ್ರೆ ತಲೆಯನ್ನ ಸೀಳಿ ಪ್ರಾಣ ಹೊರಟೋಗಿದೆ. ಇಲ್ಲಿ ನತ್ತಿ ಸುಳಿ ಅಂತ ಹೇಳ್ತಾರಲ್ವಾ, ಮಕ್ಕಳಿಗೆ ನತ್ತಿ ಸುಳಿ ಮುಟ್ಟಬೇಡಿ ಅಂತಾರೆ ಕೆಲವರು.
ಪಣಪಣ ಅಂತ ಕುಣಿತಾ ಇರ್ತಾನೆ ನತ್ತಿ ಸುಳಿ, ಅದರಿಂದನೂ ಪ್ರಾಣ ಹೊರಟೋಗ್ಬಿಡ್ತದೆ. ನತ್ತಿ ಸುಳಿ ಆ ಬ್ರಹ್ಮರಂಧ್ರ ಸೀಳಿ ಅವನು ಕೂಡ ಆ ಶ್ರೀಕೃಷ್ಣ ಪರಮಾತ್ಮನ ನಾಮವನ್ನು ಸ್ಮರಣೆ ಮಾಡಿ ಪ್ರಾಣವನ್ನು ಬಿಟ್ಟುಬಿಡಿದ್ದಾನೆ. ಕಾರಣ ಅವನ ಆಯುಸ್ಸು ಅರ್ಧ ಮೊದಲೇ ಹೊರಟೋಗಿತ್ತು. ಯಾಕೆಂದ್ರೆ ಶ್ರೀಕೃಷ್ಣ ಪರಮಾತ್ಮನಿಗೆ ತುಳಸಿ ದಳದಿಂದ ನೀರನ್ನು ಬಿಡುವಾಗ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಧ ಆಯುಸ್ಸನ್ನೇ ಹಾಕಬಿಟ್ಟಿರ್ತಾನೆ ಅವನ ಶಕ್ತಿಯಿಂದ. ಇನ್ನು ಅರ್ಧ ಆಯುಸ್ ಮಾತ್ರ ಇರ್ತದೆ. ಆ ಅರ್ಜುನನ ಅರ್ಧ ಆಯುಸ್ಸು ಆ ಹಿಮದ ಚಳಿಯನ್ನು ತಾಳಲಾಗದೆ ಅವನು ಕೂಡ ಪ್ರಾಣವನ್ನು ಬಿಟ್ಬಿಟ್ಟಿದ್ದಾನೆ. ಈ ಭೀಮ ಶೋಕವನ್ನು ಮಾಡ್ತಾ ಇದ್ದಾನೆ. ಅಣ್ಣ, ಸಹೋದರ, ಮಧ್ಯಮ ಪಾಂಡವ ಆ ಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದಂತ ಮಹಾಶೂರ, ತಾಯಿಗಾಗಿ ಈ ಇಂದ್ರಲೋಕದಿಂದ ಕಾಮಧೇನ ಕಲ್ಪವೃಕ್ಷಗಳನ್ನು ಧರೆಗೆ ತಂದಂತ ಧೀರ, ಅದುವಲ್ಲದೆ ಬಿಲ್ವಿದ್ಯೆಯಲ್ಲಿ ಮಹಾಪ್ರವೀಣ, ಇವರಂತ ಶೂರ ಮತ್ತೊಬ್ಬರಿಲ್ಲ. ಇಂತಹ ನಮ್ಮ ಸಹೋದರ ಪಾರ್ಥನಿಗೆ ಸ್ವರ್ಗ ಲಭಿಸೋದಿಲ್ಲವೇ, ವೈಕುಂಠದಲ್ಲಿ ಜಾಗವಿಲ್ಲ ಅಂತ ಕೇಳ್ತಾ ಇದ್ದಾನೆ. ಈ ಧರ್ಮರಾಯ ಹೇಳ್ತಾ ಇದ್ದಾನೆ, ಅಪ್ಪ ಬರೀ ನೀನು ಅರ್ಜುನನ ಒಳ್ಳೆ ಗುಣಗಳನ್ನು ಹೇಳ್ತಾ ಇದೆಯಲ್ಲ, ಒಂದು ಚೆಂಬು ಹಾಲಿನೊಳಗಡೆ ಒಂದು ತೊಟ್ಟು ವಿಷವನ್ನ ಹಾಕ್ಬಿಟ್ರೆ ಯಾವ ರೀತಿ ಇಡೀ ಚೆಂಬು ಹಾಲೆಲ್ಲ ವಿಷವಾಗ್ಬಿಡುತ್ತೋ ಅದೇ ರೀತಿಯಾಗಿ ಈ ಅರ್ಜುನಲ್ಲಿರ್ತಕ್ಕಂಥ ಬರೀ ಒಳ್ಳೆ ಗುಣಗಳನ್ನ ಹೇಳ್ತಾ ಇದೆಯಲ್ಲ, ಇವನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳು ನಿನಗೆ ಗೊತ್ತೇನೋ? ಇವನು ನನಗಿಂತ ಈ ಲೋಕದಲ್ಲಿ ಯಾರು ಮುಂದೆ ಬರಬಾರದು ಅಂತ ಹೇಳಿ ಆ ಬೇಡರ ಕುಲದ ಏಕಲವ್ಯನ ಬೆರಳನ್ನ ಕತ್ತರಿಸ್ಬಿಟ್ಟ. ಗುರು ಕಾಣಿಕೆಯಾಗಿ ನೀಡಿ ಅಂತ ಹೇಳಿ ಆ ಬಿಲ್ಲಿಯಲ್ಲಿ ನನಗಿಂತ ಮುಂದೆ ಬರಬಾರದು ಅಂತ ಹೇಳಿ ಏಕಲವ್ಯನ ಬೆರಳನ್ನ ಕತ್ತರಿಸಿಬಿಡ್ತಾನೆ ಗುರು ಕಾಣಿಕೆಯಾಗಿ. ಅದವಲ್ಲದೆ ಗುರುಗಳಾಗಿರ್ತಕ್ಕಂಥ ಭೀಷ್ಮರನ್ನ ಕುರಣಗಳಿಂದ ನೋಯಿಸಿದ್ದಾನೆ. ದ್ರೋಣಾಚಾರ್ಯರನ್ನ ಪರಿಪರಿಯಾಗಿ ಕಾಡಿದ್ದಾನೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ತಂದೆಗಿಂತಲೂ ಹೆಚ್ಚಾದಂತ ನಮ್ಮ ಅಣ್ಣ ಕರ್ಣನನ್ನ ಮೋಸದಿಂದ ಕೊಂದಿದ್ದಾನೆ. ಇವನಂತ ಮಹಾಪಾಪಿ ಮತ್ತೊಬ್ಬರಿಲ್ಲ. ಇದು ಇವನ ಚಿಂತೆಯನ್ನ ನೀನು ಬಿಡು ಭೀಮ. ಇದು ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ನಾವು ಆ ವೈಕುಂಠವನ್ನು ಸೇರೋಣ ಅಂತ ಹೇಳಿ ಆ ಭೀಮ ಮತ್ತು ಧರ್ಮರಾಯರಿಬ್ಬರು ಕೂಡ ಹೊರಡಲು ಸಿದ್ಧರಾಗ್ತಾರೆ. ಇತ್ತ ಅರ್ಜುನನ ದೇಹ ಆ ಮೂರನೇ ಪರ್ವತದಲ್ಲಿ ಆ ಮರೆಯಾಗಿ ಅಂದ್ರೆ ದೇಹ ಮುಚ್ಚೋಗಿದೆ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಯಾವಾಗ ಈ ಅರ್ಜುನ ತೀರ್ಕೊಂಡಿದ್ದಾನೋ ಈ ಭೀಮ ಮತ್ತು ಈ ಭೀಮನಿಗೆ ಬಹಳ ಸಂಕಟವಾಗಿದೆ. ಅಯ್ಯೋ ನನ್ನ ಸೋದರ ತೀರೋದಲ್ಲ ಅಂತ ಹೇಳಿ ಆ ಅರಿತವರ್ಯಾರು ಶಿವನಿಂದ ಲೀಲೆ ಅಂತ ಹೇಳಿ ಕಣ್ಣೀರನ್ನು ಹಾಕ್ತಾ ಆ ಹಿಮದ ರಾಶಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ.